ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಮುಡುಕುತೊರೆ ದನಗಳ ಜಾತ್ರೆನಲ್ಲಿದ್ದೀನಿ. ರವಿ ಪಟೇಲ್ ಸರ್ ಅವರ ಚಪ್ಪರದ ಹತ್ರ ಇದ್ದೀವಿ. ಸೊ ಬನ್ನಿ, ಅವರು ಈ ಒಂದು ಜಾತ್ರೆನಲ್ಲಿ ಎಷ್ಟು ಜೊತೆ ಓರಿಗಳನ್ನು ಹಾಕಿದ್ದಾರೆ ಮತ್ತು ಈ ಜಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಮೊದಲಿಗೆ ಮುಡುಕುತೊರೆ ಜಾತ್ರೆ ತುಂಬ ಚೆನ್ನಾಗಿ ಸೇರಿದೆ, ಜನಧನ ಸೇರಿದೆ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದು ಐತಿಹಾಸಿಕ ಜಾತ್ರೆ. ನಾವಿದು ಪಾರಂಪರಿಕವಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆಯವರು ಈ ಜಾತ್ರೆನ ಪ್ರತಿ ವರ್ಷ ಮಾಡ್ತಿದ್ರು. ಈಗ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾವು ಇದೊಂದು ಜಾತ್ರೆ ಮಾತ್ರ ಚೆನ್ನಾಗಿ ಮಾಡ್ತೀವಿ. ಇದನ್ನು ಮುಂದೂ ಕೂಡ ಇದನ್ನ ಬಿಡದೆ ನಡ್ಸ್ಕೊಂಡು ಹೋಗ್ಬೇಕಂತ ಅನ್ನೋದೊಂದು ಆಸೆ ಇದೆ. ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ಮೇಡಮ್, ನನಗೆ ಬುದ್ಧಿ ತಿಳಿದಾಗಿಂದನೂ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು ಮೊದಲು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಹೌದು, ಹಂಗಾಗಿ ಇದನ್ನ ಬಿಡದೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖುಷಿ ಅಂತ ಅನಿಸ್ತಾ ಇರುತ್ತೆ, ವೇಟ್ ಮಾಡ್ತಿರ್ತೀರಾ ಅನ್ಸುತ್ತೆ ಅಲ್ವಾ ಜಾತ್ರೆಗೋಸ್ಕರ? ಸಡಗರ ಸಂಭ್ರಮನೇ ಬೇರೆ ಇರುತ್ತೆ ಜಾತ್ರೆ. ಇಲ್ಲಿ ಎಲ್ಲಾ ಸ್ನೇಹಿತರು ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಚಿಕ್ಕವರು ಬರ್ತಾರೆ. ಈಗ ನೀವು ಬಂದಿದ್ದೀರಾ, ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿರ್ತಾರೆ, ಬಂದು ಖುಷಿಯಾಗಿ ಮಾತಾಡಿಸ್ತಾರೆ. ನಮ್ಗೇನೋ ಒಂದು ಸಂತೋಷ ಅನಿಸುತ್ತೆ. ಇಲ್ಲಿಗೆ ಬಂದು ಒಂದು 4 ದಿನ ಇದ್ದು ದೇವ್ರಿಗೆ ಕೈ ಮುಗಿದು ಜೊತೆಗೆ ಬಂದವ್ರ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ನಾವು ಎಲ್ಲೋ ಒಂದು ಸ್ವಲ್ಪ ಒಂದು ಊಟನ, ಒಂದು ತಿಂಡಿನ, ಒಂದು ಕಾಫಿನೇನೋ ಕುಡಿದಾಗ ಸ್ವಲ್ಪ ಮಾತನ್ನ ವಿನಿಮಯ ಮಾಡ್ಕೊಳ್ತೀವಿ. ಸೊ ಹಂಗಾಗಿ ಏನು ಒಂಥರ ಸಂತೋಷ ಅಂತ ಖಂಡಿತ ಬೆಳೆಯುತ್ತೆ ಮೇಡಮ್. ಇದೆಲ್ಲ ನಾವು ಸಂಪಾದನೆ ಮಾಡಿರೋದೇ ಆ ಸ್ನೇಹ ಸಂಬಂಧ. ಅದನ್ನ ಒಂದು ಕನೆಕ್ಟಿವಿಟಿಗೆ ಬೇಕು ಅಂತೇಳಿ ನಾವು ಈ ಜಾತ್ರೆಗೆ ಬರ್ತೀವಿ. ಖಂಡಿತ ಸರ್, ತುಂಬಾ ಖುಷಿ ಆಗುತ್ತೆ. ಎಷ್ಟು ಜೊತೆ ಓರಿಗಳನ್ನ ಹಾಕಿದ್ದೀರಾ ಸರ್? ಮೇಡಮ್, ನಾನು 2 ಜೊತೆ ಹಾಕಿದ್ದೀನಿ. ಎಲ್ಲ ಸ್ನೇಹಿತರು ಸೇರಿ ಒಂದು ಚಪ್ರದಲ್ಲಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಎಲ್ಲ ಸ್ನೇಹಿತರು ಸೇರಿ ಒಂದೇ ಚಪ್ರದಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಓರಿಗಳೆಲ್ಲ. ಮುಡುಕುತೊರೆ ಜಾತ್ರೆಯ ಹಿನ್ನೆಲೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮೇಡಮ್, ಇದು ತುಂಬ ಒಳ್ಳೆ ಕೆಲಸಗಳ ಎತ್ತುಗಳನ್ನ ಇಲ್ಲಿಂದ ತಗೊಂಡು ಹೋಗ್ತಾರೆ. ಮೊದಲು ಆ ಭಾಗದಲ್ಲಿ ಅಂತಂದ್ರೆ ಇಲ್ಲಿ ಕಚ್ಚೆವರು ಅಂತಾನೆ ಕರೀತಾ ಇದ್ರು. ಅವರು ಬಂದ್ರೆ ಒಂದೊಂದು ಉತ್ತರ ಕರ್ನಾಟಕ ಭಾಗದವರು ಬಂದ್ರೆ 10 ಲೋಡು ದನಗಳನ್ನ ತಗೊಂಡು ಹೋಗ್ತಾ ಇದ್ರು. ಕಾರಣ ಇಷ್ಟೇ, ನಮ್ಮ ಮಂಡ್ಯ ಭಾಗದ ಎತ್ತುಗಳು ಮತ್ತೆ ನರಸೀಪುರದ ಭಾಗದ ಎತ್ತುಗಳು, ಮೈಸೂರು ಭಾಗದ ಎತ್ತುಗಳು ಬರ್ತಿದ್ವು. ನಮ್ಮ ಮಂಡ್ಯ ಭಾಗದಿಂದ ಬಂತು ಅಂತಂದ್ರೆ ಕಬ್ಬಿನ ಗಾಡಿ ಹೊಡೆದಿರುವಂತಹ ಎತ್ತುಗಳು ಇರ್ತಿದ್ವು. ಮೈಸೂರು ಭಾಗ ಅಂತ ಮತ್ತೆ ನರಸೀಪುರ ಭಾಗ ಅಂತಂದ್ರೆ ಮರಳು ಹೊಡಿತಾ ಇದ್ದಂತ ದೊಡ್ಡ ಎತ್ತುಗಳು ಸಿಗ್ತಿದ್ವು. ಅದು ಎಲ್ಲಿ ಯಾವ ಜಾಗಕ್ಕೆ ಹೋದ್ರು ಕೂಡ ಕೆಲ್ಸಕ್ಕೆ ಸೋಲ್ತಿರ್ಲಿಲ್ಲ. ಸೊ ಹಂಗಾಗಿ ಕೆಲಸಕ್ಕೆ ಪಾಸ್ ಆಗುವಂಥ ಎತ್ತುಗಳು ಇಲ್ಲಿ ಇರ್ತಿದ್ವು. ಸೊ ಹಂಗಾಗಿ ಈ ಜಾತ್ರೆಗೆ ಬಂದು 8 ಲೋಡು 10 ಲೋಡ್ ತಗೊಂಡು ಹೋಗ್ತಾ ಇದ್ರು. ಸೊ ಹಂಗಾಗಿ ಅವತ್ತಿಂದನೂ ಇದು ಪ್ರಸಿದ್ಧವಾದಂಥ ಜಾತ್ರೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಇಲ್ಲಿ ತಲಕಾಡು ಇಲ್ಲಿಂದ 5 ಕಿಲೋಮೀಟರ್ ಇದೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಮತ್ತೆ ಬ್ರಹ್ಮರಾಂಬಿಕಾ ಅಂತ ದೇವರು, ಇದು ಪ್ರವಾಸಿ ತಾಣ. ಸೊ ಹಂಗಾಗಿ ಇಲ್ಲಿಗೆ ಪ್ರತಿ ವರ್ಷ ಪೂರ್ತಿ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅದು ಈ ಜಾತ್ರೆ ಸಂದರ್ಭದಲ್ಲಂತೂ ಜನಗಳು ಇನ್ನೂ ಜಾಸ್ತಿ ಆಗ್ತಾರೆ. ಸೊ ಹಂಗಾಗಿ ಇದು ತುಂಬಾ ಹಿನ್ನೆಲೆ ಇದೆ. ಇದಕ್ಕೆ ತುಂಬಾ ಹಳೆ ಜಾತ್ರೆಯಲ್ಲಿ ಇದು ಮುಡುಕುತೊರೆ ಕೂಡ ಒಂದು ತುಂಬಾ ದೊಡ್ಡದಾಗಿ ಕಟ್ಟುವಂತಹ ಜಾತ್ರೆ. ತುಂಬಾ ದೊಡ್ಡ ಜಾತ್ರೆ ಅನ್ಸುತ್ತೆ. ಆಗಿನ ಕಾಲದಲ್ಲಿ ಮೇ ಬಿ ಇದು ತುಂಬಾ ದೊಡ್ಡ ಜಾತ್ರೆ ಅಂತ ಅನ್ಸುತ್ತೆ ಅಲ್ವಾ? ಹೌದು. ಮುಡುಕುತೊರೆ ಜಾತ್ರೆ ತುಂಬಾ ಪ್ರಸಿದ್ಧವಾದ ಜಾತ್ರೆಯಲ್ಲಿ ಮುಡುಕುತೊರೆ ಕೂಡ ಒಂದು 3 ರಿಂದ 4 ಇದ್ವು. ಇನ್ ಮಿಕ್ಕಿದ್ದೆಲ್ಲ ನಮ್ ಕಣ್ಮುಂದೆ ನೋಡಿದ್ವಿ. ಒಂದು ಇಲ್ಲ ಅಂತ ಇವತ್ತು ನಡೀತಾ ಇರುವಂತ ಜಾತ್ರೆಯಲ್ಲಿ ಒಂದು 8-10 ಜಾತ್ರೆಗಳು ನಮ್ ಕಣ್ಮುಂದೆ ನೋಡಿದ್ವಿ. ಬಟ್ ಇದು ನಮ್ಗೆ ಗೊತ್ತೇ ಇಲ್ಲ. ಸೊ ಹಂಗಾಗಿ ಪಾರಂಪರಿಕವಾಗಿ ಬಂದಿರುವಂತ ಈಗಲೂ ಅದನ್ನ ಹಾಗೆ ಉಳಿಸ್ಕೊಂಡು ಬಂದಿದೆ ಅಂತ ಹೇಳ್ತೀರಾ? ಸೊಗಡನ್ನ ಹಾಗೆ ಉಳಿಸ್ಕೊಂಡಿದೆ. ಖಂಡಿತ ಹೌದು. ಇಲ್ಲಿ ವಾತಾವರಣ ಹಾಳಾಗಿಲ್ಲ. ಏನು ಅಂತಂತಂದ್ರೆ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಒಂದೊಂದ್ ಕಡೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಬಿಡುತ್ತೆ. ದನಗಳು ಕಟ್ಟೋದಿಕ್ಕೆ ಜಾಗ ಇರಲ್ಲ. ಇಂಥದ್ದು ನೀವು ಕಣ್ಮುಂದೆ ಎಲ್ಲ ನೋಡಿದೀರಾ. ಬಟ್ ಆದ್ರೆ ಈ ಒಂದು ಜಾತ್ರೆಯಲ್ಲಿ ಇದು ಗದ್ದೆ, ನಾವು ಹೊಲಮಾಳ ಗದ್ದೆ ಜಾಗ ಅಂತ ಹೇಳ್ತೀವಿ, ಅದು ಹಾಗೆ ಇದೆ. ಇಲ್ಲೆಲ್ಲ ಯಾವುದೇ ತರ ಬಿಲ್ಡಿಂಗ್ಸ್ ಇಲ್ಲ. ಅವತ್ತಿನ ದಿನಕ್ಕೆ ಏನಿತ್ತು ಅದೇ ತರ ಇದೆ. ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಆಲದ ಮರದ ತೋಪಿದೆ, ಅದು ಇವತ್ತಿಗೂ ಕೂಡ ಅದೇ ತರ ಇದೆ. ಅಲ್ಲಿ ಯಾವುದೇ ತರ ಚಪ್ರ ಬೇಕಾಗಿಲ್ಲ, ಬರೀ ಗೂಟ ಹೊಡೆದ್ಬಿಟ್ಟು ಕಟಾಕ್ ಬಿಡೋದು ಅಷ್ಟೇ. ಸೊ ಹಾಗಾಗಿ ಚಪ್ರದ್ಗಿಂತ ನೆರಳಾಗಿ ತಂಪಾಗಿದೆ. ಅದನ್ನ ಇವತ್ತವರೆಗೂ ಅದೇ ತರ ಉಳಿಸ್ಕೊಂಡು ಬಂದಿದೆ. ಸೊ ಹಂಗಾಗಿ ಇದೊಂದು ಜಾತ್ರೆ, ಇದು ಒಂದು ವಿಶೇಷನೇ ಚಂದ ಪ್ರಸಿದ್ಧ ಪಡೆದಿದೆ ಅಂತ ಹೇಳ್ತೀವಿ. ಸೊ ಮುಡುಕುತೊರೆನಲ್ಲಿ ಜಾತ್ರೆ ಮಾಡೋದಲ್ದಿನ ಸಾಕಷ್ಟು ಹಳ್ಳಿಕರ ಬಗ್ಗೆ ಪ್ರಚಾರ ಮಾಡ್ತಾ ಹಳ್ಳಿಕರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು
ನೀಡ್ತಾ ಇದ್ದಾರೆ. ಬೋರ್ಡ್ನಲ್ಲಿ ನೋಡ್ತಾ ಇರ್ಬೋದು, ಆ ಮನೆಗೊಂದು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಓರಿ ಅನ್ನುವಂತಹ ಒಂದು ಸ್ಲೋಗನ್ಸ್ನ ಕೂಡ ಹಾಕಿದ್ದಾರೆ. ಬಂಜೆ ಹಳ್ಳಿಕಾರ್ ಹಸು ಕೂಡ ತಾಯಿ ಆಗಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸ್ಲೋಗನ್ ಅನ್ನು ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸರ್, ಹಳ್ಳಿಕಾರ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಬಂದವರು ಕೂಡ ಅದನ್ನ ಓದಿ ತಿಳ್ಕೊಳ್ಳೋ ಹಂಗಾಗತ್ತೆ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಸಾಕಷ್ಟು ನೀವು ಲಾಸ್ಟ್ ಟೈಮ್ ಬೆಟ್ಟದಪುರ ಒಂದು ಪ್ರಭೇದದ ಬಗ್ಗೆ ಹೇಳಿದಾಗ ಸಾಕಷ್ಟು ಜನ ಇಷ್ಟಪಟ್ಟಿದ್ರು. ಯಂಗ್ಸ್ಟರ್ಸ್ ತುಂಬಾ ಜನ ಇಷ್ಟಪಟ್ಟು ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು, ಇನ್ನು ಇದರಲ್ಲಿರುವಂತಹ ಬೇರೆ ಪ್ರಭೇದಗಳ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಸೊ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆದ್ರೆ ಅದರ ಮಾಹಿತಿಯನ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ಮತ್ತೆ ಬೇಬಿ ಬೆಟ್ಟದ ಜಾತ್ರೆಗೆ ಸರ್ ಬರ್ತಾರೆ, ಅವತ್ತಾದ್ರೂ ನಿಮ್ಗೆ ಇವತ್ತಾಗಲ್ವಾ ಮೇಡಮ್? ನೋಡ್ತೀನಿ. ಬೇರೆ ಪ್ರಭೇದ ಏನಾದ್ರು ಇಲ್ಲಿ ಅದು ನಾನು ಹೇಳಿದ್ನಲ್ಲ, ಆ 4 ಪ್ರಭೇದದಲ್ಲಿ ಬೇರೆ ಯಾವ್ದಾದ್ರು ಸಿಕ್ಕಿದ್ರು ಕೂಡ ನಾನು ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ ಕೇಸ್ ಆಯ್ತು ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲೇ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಬಿಸಿ ಇದ್ದಾರೆ ತುಂಬಾ. ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಮತ್ತೆ ಬೇಬಿ ಬೆಟ್ಟದ ಜಾತ್ರೆಗೆ ಬರ್ತಾರೆ. ಅವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲಾ ಪ್ರಭೇದಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಸರ್ ಸಾಕಷ್ಟು ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ಹಳ್ಳಿಕಾರ್ ಲೈಬ್ರರಿ ಇದ್ದ ಹಾಗೆ ಅಂತ. ಹೆಂಗ ಅನ್ಸುತ್ತೆ ಸರ್? ಮೇಡಮ್ ಅದು ಖಂಡಿತ ಇದ್ರಲ್ಲಿ ತುಂಬ ತಿಳಿದಿರೋರು ತುಂಬ ಜನ ಇದ್ದಾರೆ ಮೇಡಮ್. ನಾವು ಫೋಕಸ್ ಆಗ್ತಾ ಇದೀವಿ ಅಷ್ಟೇ. ಇದರಲ್ಲಿ ತುಂಬ ಹಳಬ್ರಿದ್ದಾರೆ. ನಮ್ಗೆ ಅವರಿಂದ ಬಂದಿರುವಂಥ ಒಂದು ಗಿಫ್ಟ್ ಇದು. ಅವರಿಂದ ಕಲ್ತ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕಲ್ತ್ಕೊಂಡಿರೋದನ್ನ ಬೇರೆಯವ್ರಿಗೆ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಸೊ ಇದು ಏನು ಅಂತಂದರೆ ಅವ್ರಿಗೆ ವಿಷಯ ನಿಮ್ಗಳಿಂದ ತಲುಪ್ತಾ ಇದೆ. ನಮ್ಗೆ ಗೊತ್ತಿರುವಂಥದ್ದನ್ನ ಒಳ್ಳೇದೇಳೋಣ ಅಂತನ್ನೋ ಒಂದು ಉದ್ದೇಶದಿಂದ. ಅಂದರೆ ಇದ್ರ ಬಗ್ಗೆ ಹಳ್ಳಿಕಾರ್ ಬಗ್ಗೆ ಸರಿಯಾದ ಮಾಹಿತಿ ಸಿಗಬೇಕು. ಸರಿಯಾದ ಮಾಹಿತಿ ಸಿಕ್ಕಿದಾಗ ಹೊಸ ರೈತರುಗಳು ಬರ್ತಾರೆ. ಎತ್ತನ್ನ ಕಟ್ಟುವಂಥವ್ರು, ಕರುಗಳನ್ನ ಕಟ್ಟುವಂಥವ್ರು ಜಾಸ್ತಿ ಆಗ್ತಾರೆ. ಸೊ ಆ ಉದ್ದೇಶದಿಂದ ಇದನ್ನ ನಿಮ್ಮ ಮುಖಾಂತರ ಹೇಳ್ತಾ ಬಂದಿದ್ದೀವಿ. ಆಮೇಲೆ ಈ ಬೋರ್ಡ್ ವಿಷಯವಾಗಿ ಹೇಳಿದ್ರೆ, ಬಂಜೆ ಹಳ್ಳಿಕಾರ್ ಹಸು ತಾಯಿ ಆಗಲಿ ಅಂತ ಅನ್ನೋವಂಥದ್ದು ಏನು ಕಾನ್ಸೆಪ್ಟ್ ಅಂತಂದ್ರೆ, ಇಲ್ಲಿ ಒಂದು 8 ರಿಂದ 10 ವರ್ಷ ಇದೆ. ಹಸುಗೆ 8 ರಿಂದ 10 ವರ್ಷ ಆಯಿತು ಅಂತಂದ್ರೆ ಅದು ಕೆಲಸಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ ಅದನ್ನ ಕಸಾಯಿಖಾನೆ ಕೊಡೋದು ಆ ಥರದ್ದೆಲ್ಲ ಮಾಡಿಬಿಡ್ತಾರೆ. ಅದು ಆಗಬಾರ್ದು. ಸೊ ಹಂಗಾಗಿ ಅದಕ್ಕೂ ಕೂಡ ನಾವು ನಾವು ಪೋಷಣೆ ಮಾಡಿದಾಗ ಅದರಲ್ಲೂ ಕೂಡ ನಾವು ಇನ್ನೂ ಕರು ಹಾಕ್ಸ್ಬೋದು. ಅದು ಜೀವಿತಾವಧಿ ಬಂದು 20 ವರ್ಷ ಆಗುತ್ತೆ. 20 ವರ್ಷ ಇದೆ. ನಮ್ಮ ಯಾವುದೋ ಹಳ್ಳಿಕಾರ್ ಹಸು ಇದೆಯೋ, ಎತ್ತುಗಳಿದೆಯೋ, ಆ ಜೀವಿತಾವಧಿ ಬಂದು 20 ವರ್ಷ. 10 ವರ್ಷ ಅಂತಂದರೆ ಇನ್ನೂ 10 ವರ್ಷ ನಮಗೆ ಉಳ್ಕೊಳ್ಳುತ್ತೆ. ಅವುಗಳಲ್ಲಿ ನಾವು ಇನ್ನೂ ಇಲ್ಲ ಅಂದರೆ 8 ರಿಂದ 10 ಕರುನ ಪಡಿಬೋದು. ಜೊತೆಗೆ ಅದ್ರಲ್ಲಿ ಬರುವಂಥ ಗಂಜಲ ಮತ್ತು ಸಗಣಿ ಏನಿದೆಯೋ ಅದು ಭೂಮಿಗೆ ಅದು ಏಜ್ ಆಗಿರೋದ್ರಿಂದ ಅದ್ರಲ್ಲಿ ಬರುವಂಥ ಸಗಣಿ ಅದು ನಮ್ಮ ಭೂಮಿಗೆ ಅಂತಂದರೆ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ತುಂಬ ಫಲವತ್ತತೆ ಕೊಡುತ್ತೆ. ಸೊ ಹಂಗಾಗಿ ಅದನ್ನು ಕಸಾಯಿ ಕೊಡಬಾರ್ದು. ಇಂಥ ಹಸುಗಳು ಕೂಡ ಉಳ್ಕೊಂಡಾಗ ಮಾತ್ರ ನಾವು ಒಳ್ಳೊಳ್ಳೆ ಕರುನ ಪಡೆಯೋದಕ್ಕೆ ಸಾಧ್ಯ. ಇದು ಸಂತತಿ ಜಾಸ್ತಿ ಆಗೋದಕ್ಕೆ ಸಾಧ್ಯ ಅಂತೇಳಿ ಅದಕ್ಕೆ ಒಂದು ಪ್ರೊಸೀಜರ್ ಮತ್ತು ಟ್ರೀಟ್ಮೆಂಟ್ ಇದೆ. ಇದಕ್ಕೆ ನಮಗೆ ವೆಟರ್ನರಿ ಡಾಕ್ಟರ್ ಕೂಡ ಸಪೋರ್ಟಿಂಗ್ ಇದ್ದಾರೆ. ಸೊ ಹಂಗಾಗಿ ಏನಾದರೂ ಸಪೋಸ್ ಏನೋ ಇದಾಗ್ತಾ ಇಲ್ಲ, ಸಪೋಸ್ ಕನ್ಸೀವ್ ಆಗ್ತಾ ಇಲ್ಲ ಅಂತಂದಂಥ ಸಂದರ್ಭದಲ್ಲಿ ನಾವು ಆ ಟ್ರೀಟ್ಮೆಂಟ್ನ ನಾವು ಹೇಳ್ತೀವಿ. ಅದು ಪಾಸ್ ಆಗಿದೆ. ಅದು ಬಂಜೆ ಅಂತನ್ನುವಂಥ ಹಸು ಕೂಡ ಅದು ಕರು ಹಾಕಿದೆ. ನಾವಿಲ್ಲಿ ಏನು ನಾವು ಕರು ಮತ್ತು ಹಸುನ ನಾವು ತೋರಿಸಿದ್ವಿ, ಹಾಲು ಕುಡಿತಾರ ಲೋಗೋ ಇದೆಯಲ್ಲ, ಅದನ್ನು ಕಸಾಯಿಖಾನೆ ಕೊಟ್ಬಿಟ್ಟಿದ್ರು. ಅದು ಇದಾಗಿ ಅದು ಈ ಕರು ಹಾಕಿ ಈಗ ಅದು ಹಸು ಮತ್ತು ಕರು ಎರಡೂ ಕೂಡ ಆರಾಮಾಗಿದ್ದಾವೆ. ಸೊ ಹಂಗಾಗಿ ಇದು ನಮ್ಮ ರೈತರಿಗೆ ಇದು ವಿಷಯ ಗೊತ್ತಾಗಬೇಕು. ಕಸಾಯಿಖಾನೆ ಕೊಡಬಾರ್ದು, ಇದು ಸಂತತಿ ಉಳಿಬೇಕು, ಇದು ಜಾಸ್ತಿ ಆಗಬೇಕು ಅಂತ ನಾವು ಕಾನ್ಸೆಪ್ಟ್ ಮೇಲೆ ಇದನ್ನು ಮಾಡಿದ್ದೀವಿ ಮೇಡಮ್. ಹಾಗೆ ಮನೆಗೊಂದು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಹೋರಿ ಅಂತ ಏನು ಕಾನ್ಸೆಪ್ಟ್ ಇದೆ. ಸೊ ಅದೇನು ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಹಸುಗಳನ್ನ ಕಟ್ಕೊಳ್ತು ಅಂತಂತಂದರೆ ನಮ್ಮ ಹಳ್ಳಿಕಾರ್ ಸಂತತಿ ಅದು ಉಳಿತಾ ಬರುತ್ತೆ. ಸೊ ಹಂಗಾಗಿ ಊರಿಗೊಂದು ಬಿತ್ತನೆ ಹೊರಿ ಇದ್ರೂ ಸಾಕು. ಒಂದು 100 ಹಸು ಇದ್ರೂ ಕೂಡ ಒಂದು 100 ಕರು ಹಾಕುತ್ತೆ ವರ್ಷದಲ್ಲಿ. ಸೊ ಹಂಗಾಗಿ ಇದು ತಳಿ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ಬೋರ್ಡ್ಸ್ನ ಇಟ್ಟಿದ್ದೀವಿ. ಸಪೋಸ್ ಇದು ನೋಡಿದಾಗ ಏನಾದರೂ ಡೌಟ್, ಯಾರಿಗಾದ್ರೂ ಡೌಟ್ ಇತ್ತು ಅಂತಂದ್ರೆ ಬಂದು ನಮ್ಮನ್ನು ಕೇಳ್ತಾರೆ. ಅದು ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ತೀವಿ. ಹಳ್ಳಿಕಾರ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದೀವಿ, ಬೋರ್ಡ್ಸ್ ಹಾಕಿದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಯಾರು ಕೇಳಬೇಕಂತ ಗೊತ್ತಿರಲ್ಲ. ಜಸ್ಟ್ ಆ ಬೋರ್ಡ್ನ ನೋಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಸಿಂಪಲ್ ಬೇಸಿಕ್ ಅಂತೂ ಸಿಗುತ್ತೆ. ಇದಕ್ಕಿಂತ ಇನ್ನೂ ಎಲಾಬ್ರೇಟ್ ಆಗಬೇಕು ಅಂತಂತಂದ್ರೆ ನಾವು ಇಲ್ಲೇ ಇರ್ತೀವಿ. ನಾವು ಇದ್ರ ಬಗ್ಗೆ ವಿಷಯ ಮುಟ್ಟಿಸ್ತೀವಿ. ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸಿದ್ದೀರಾ. ಸೊ ಈ ತರ ಒಂದು ಅವೇರ್ನೆಸ್ ಕೊಡೋದ್ರಿಂದ ಯಂಗ್ಸ್ಟರ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಮಾಹಿತಿ ರೀಚ್ ಆಗುತ್ತೆ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ ಸರ್. ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಮೇಡಮ್, ಇದು ತುಂಬ ಒಳ್ಳೆ ಜಾತ್ರೆ.
ನಾವು ಜಾತ್ರೆಗಳನ್ನ ಇದು ಪಾರಂಪರಿಕವಾಗಿ ನಡ್ಸ್ಕೊಂಡು ಬರ್ತಾರೆ ಎಲ್ಲ ಜಾತ್ರೆಗಳು ಸಂಬಂಧಪಟ್ಟಂತ ಹೇಳ್ತೀನಿ. ಸೊ ಈ ಒಂದು ಜಾತ್ರೆಗಳೇನಿದೆಯೋ ಇದು ನಮ್ಮ ಒಂದು ಹಳೆ ಹಿನ್ನೆಲೆ ಇರುವಂಥದ್ದು. ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಈ ಒಂದು ಸಂಸ್ಕೃತಿ ಸಂಪ್ರದಾಯ ಉಳಿಬೇಕು ಅಂತಂತಂದ್ರೆ ನಾವು ಎತ್ತುಗಳಿದ್ದರೆ ಮಾತ್ರ ಇವನ್ನೆಲ್ಲ ಉಳಿಸೋದಕ್ಕೆ ಸಾಧ್ಯ. ಸೊ ಹಂಗಾಗಿ ಈ ಒಂದು ನಮ್ಮ ದೇಶಿ ತಳಿಗಳೇನಿದಾವೆ, ಮೊದಲು ದಿನಗಳಲ್ಲಿ 106 ತಳಿಗಳಿದ್ವು. ಇವತ್ತಿನ ದಿನಕ್ಕೆ ಈಗ ಆಲ್ರೆಡಿ 36 ತಳಿಗೆ ಬಂದಿದ್ದೀವಿ. ಡಾಕ್ಯುಮೆಂಟ್ರಿ ಪ್ರಕಾರ ಬರೀ 32 ತಳಿ ಇರೋದು ನಮ್ಮ ದೇಶಿ ತಳಿ. ಸೊ ಹಂಗಾಗಿ ನಮ್ಮ ದೇಶಿ ತಳಿಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಇದು ನಮ್ಮ ಭಾಗದ ಎತ್ತುಗಳು, ಹಳ್ಳಿಕಾರ್ ಬಂದು ನಮ್ಮ ರಾಜ್ಯದ್ದು. ಸೊ ಹಂಗಾಗಿ ಇದನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ಒಂದು ಜಾಗದಲ್ಲಿ, ಆ ಒಂದು ಆಯ್ಕಟ್ಟಿನಲ್ಲಿ ಯಾವ ಬ್ರೀಡ್ ಇರುತ್ತೆ ಅದಕ್ಕೆ ನಾವು ಪ್ರಿಯಾರಿಟಿ ಕೊಟ್ಟಾಗ ನಮ್ಮ ದೇಸಿ ತಳಿಗಳೇನಿದಾವೆ ಅದು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರೂ ಮನೆಗೊಂದು ಹಸು ಕಟ್ಟಿ ಅಂತ ಅನ್ನೋದನ್ನ ನಾನು ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮೇಡಮ್. ಸೊ ಮನೆಗೊಂದು ಹಸುವನ್ನು ಸಾಕಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದರ ಸಂತತಿಯನ್ನು ಹೆಚ್ಚು ಮಾಡ್ಬೋದು ಅನ್ನುವಂತಹ ಒಂದು ಸ್ಲೋಗನ್ ಮೇರೆಗೆ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜಾತ್ರೆನಲ್ಲಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೋರಿ ಸಾಕೋದ್ರ ಜೊತೆಗೆ ಮನೆಗೊಂದು ಹಸುಗಳನ್ನು ಸಾಕಿ ಇದರಿಂದ ಈ ಒಂದು ಹಳ್ಳಿಕಾರ್ ಸಂತತಿ ಕೂಡ ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಸಾಕಷ್ಟು ಮಾಹಿತಿಯನ್ನು ಸರ್ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸೊ ಜಾತ್ರೆ ಬಗ್ಗೆ ಆಗಿರ್ಬೋದು ಮತ್ತು ಹಳ್ಳಿಕಾರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.